ಸೃಷ್ಟಿಯ ತುಳುನಾಡು ಯಕ್ಷಗಾನ, ಭೂತಾರಾಧನೆ ಹೀಗೆ ವಿವಿಧ ಪ್ರಕಾರಗಳಲ್ಲಿ ಗುರುತಿಸಿಕೊಂಡು ಬಂದಿದೆ. ಇಂತಹುದರಲ್ಲಿ ಕಂಬಳ ಕರಾವಳಿಯ ಬದುಕಿನ ಚೆಲುವನ್ನು ಮುಗಿಲೆತ್ತರಕ್ಕೆ ಕೊಂಡೊಯ್ದು ಮಹಾನ್ ಕಲ್ಪನೆಯ ಕ್ರೀಡೆ ಎಂಬ ಕಂಬಳವಾಗಿದೆ. ಇದರ ಒಂದು ವಿಭಿನ್ನ ಝಲಕ್ ಇಲ್ಲಿದೆ. ಹೌದು, ಕರಾವಳಿಯ ಸೊಬಗೆ ಅಂತಹುದು. ಪರಶುರಾಮ ಸೃಷ್ಟಿಯ ಭವ್ಯ ತುಳುನಾಡು ಸಂಸ್ಕೃತಿ ಸಂಸ್ಕಾರದ ನೆಲೆಬೇಡು, ಧಾರ್ಮಿಕ ಕ್ಷೇತ್ರಗಳ ಪುಣ್ಯ ನೆಲ, ಜನಪದೀಯ ಬದುಕಿನ ತವರು ನೆಲ. ಇಲ್ಲಿ ನಡೆಯುವ ಎಲ್ಲ ಬಗೆಯ ಆಚರಣೆಗಳಿಗೂ ಎಲ್ಲ ಬಗೆಯ ರೀತಿ ರಿವಾಜುಗಳಿಗೂ ತನ್ನದೇ ಆದ ಸೊಬಗಿದೆ, ಅಂತರಾತ್ಮವಿದೆ. ಇಂತಹುದರಲ್ಲಿ ತುಳುನಾಡನ್ನು ಜಗತ್ತಿಗೆ ಪರಿಚಯಿಸಿದ ವಿನೂತನ ಕಲ್ಪನೆಯೇ ಕಂಬಳ. ಗಂಡು ಮೆಟ್ಟಿನ ಕಲೆ ಅದು ಯಕ್ಷಗಾನ. ಭಕ್ತಿಯ ಉನ್ಮಾದದ ಜೊತೆಗೆ ಸಾಂಸ್ಕೃತಿಕ ಬದುಕಿನ ಭಿನ್ನಾನ ಅದು ಭೂತಾರಾಧನೆ. ಈ ಎರಡು ಮಗ್ಗುಲಿಗೂ ಮೀರಿದ ಸಾಂಸ್ಕೃತಿಕ ಕ್ರೀಡಾತ್ಮಕ ಮನೋರಂಜನೆಯ ಬಗೆಯೇ ಕಂಬಳ. ಸಜ್ಜಾಗಿ ಬೆಳೆದು ತನ್ನ ಗಟ್ಟಿಮುಟ್ಟಾದ ದೇಹದ ಎರಡು ಕೋಣಗಳಿಗೆ ಬೆತ್ತದ ರುಚಿ ಏರಿಸಿ ಕೆಸರ ಗದ್ದೆಯಲ್ಲಿ ಎರ್ರಾಬಿರ್ರಿ ಓಡಿಸುವ ಕಂಬಳದ ನೋಟ ಎಂಥವರನ್ನು ಬೆರಗುಗೊಳಿಸದಿರದು. ವಿಶೇಷ ಎಂಬಂತೆ ಕರಾವಳಿಯ ಕೆಸರ ನೀರಿನ ಜೊತೆಗೆ ಕೋಣಗಳ ಓಟದ ಈ ಮಹಾನ್ ಕಲ್ಪನೆ ನಮ್ಮ ದೇಶದವರಿಗೆ ಮಾತ್ರವಲ್ಲ, ವಿದೇಶಿಗರಿಗೂ ಮೆಚ್ಚುಗೆಯಾಗಿರುವುದು ನಿಜಕ್ಕೂ ಗ್ರೇಟ್. Okay, hi, my name's Ali. I'm from London, UK, and we've had a very enjoyable day here today, including running races, tug of war, and now the buffalo racing. It's very interesting because we have nothing like this at home. Yeah, the tug of war. It's quite hard. We have tug of war at home, but not in the mud, so it's difficult. ಬೀಜದ ಕೋಣಗಳನ್ನು ಓಡಿಸಿ ಆ ಮೂಲಕವಾಗಿ ತನ್ನ ಪರಾಕ್ರಮವನ್ನ, ತನ್ನ ತೋಳ್ಬಲವನ್ನ ಪ್ರದರ್ಶಿಸ್ತಾ ಇದ್ದಂತಹ ಕೃಷಿಕ ಜನಾಂಗ ಇಂದಿನವರೆಗೂ ಆ ಒಂದು ಇತಿಹಾಸವನ್ನ ನೆನಪಿಸ್ತಾ ಹೋಗಿರುವಂಥದ್ದು ನಮಗೆ ಸಂತೋಷ. ನೂರಾರು ವರ್ಷಗಳಿಂದ ಸಾಂಪ್ರದಾಯಿಕವಾಗಿ ದೇವರ ಕಂಬಳ ಎನ್ನುವ ಹೆಸರಿನಲ್ಲಿ ನಡೆದುಕೊಂಡು ಬರುತ್ತಾ ಇರುವಂತಹ ಕದ್ರಿ ಕಂಬಳ ಅದು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪ್ರಸಿದ್ಧವಾದಂತಹ ದೇವರ ಕಂಬಳ. ಜೋಗಿ ಅರಸರ ಪರಂಪರೆಯಿಂದ ನಡೆದುಕೊಂಡು ಬಂದಂತಹ ಈ ಕಂಬಳವನ್ನ ಇತ್ತೀಚಿನ ದಿನಗಳಲ್ಲಿ ಕದ್ರಿ ಕಂಬಳ ಗುತ್ತು ಮತ್ತು ಕದ್ರಿ ಕಂಬಳ ಸಮಿತಿಯವರು ಒಟ್ಟು ಊರಿನವರ ಒಂದು ಸಹಕಾರದೊಂದಿಗೆ ಎಲ್ಲ ಸಮಸ್ತ ಕೃಷಿಕ ಸಮುದಾಯದ ಅಭಿಮಾನದೊಂದಿಗೆ ಕದ್ರಿ ಕಂಬಳ ಮಂಗಳೂರಿನ ಹೃದಯ ಭಾಗದಲ್ಲಿ ನಗರದ ಮಧ್ಯೆ ನಡೆಯುತ್ತಾ ಇರುವಂಥದ್ದು. ಇದು ಇವತ್ತಿನ ನಗರ ಜೀವನ, ನವ ನಾಗರಿಕತೆಯ ಆಧುನಿಕತೆಯ ನಮ್ಮ ಸೋಗಿನಲ್ಲಿ ಒಂದು ವಿಶಿಷ್ಟವಾದಂತಹ ಒಂದು ಜನಪದ ಆಚರಣೆ, ಒಂದು ಜನಪದ ಕ್ರೀಡೆ. ಕದ್ರಿಯಲ್ಲಿ ಇತ್ತೀಚೆಗೆ ನಡೆದ ಕಂಬಳದಲ್ಲಿ ಇಂತಹ ಅನುಭವ ಮೂಡಿಬಂದಿತ್ತು. ಸಿಟಿಯ ಮಧ್ಯೆಯ ಗದ್ದೆಯಲ್ಲಿ ಕಂಬಳದ ಚಂದ, ಅದಕ್ಕೂ ಮುನ್ನ ಕೆಸರ ನೀರಿನಲ್ಲಿ ಹಗ್ಗ ಎಳೆದಾಟದ ಜಗ್ಗಾಟದ ಅಂದ, ತಪ್ಪಂಗಾಯಿಯ ಅನುಭವ, ಮುಕ್ಕಾಲು ಭಾಗ ಕಾಲು ಕೆಸರಿನಲ್ಲಿ ಹೂತು ಹೋಗುವ ಕಂಬಳದ ಗದ್ದೆಯಲ್ಲಿ ಮನುಷ್ಯರ ಓಟ. ವಾಹ್, ಅದ್ಭುತ ಎನಿಸಿತು ಕರಾವಳಿ ಬದುಕಿನ ಸುಂದರ ಚಿತ್ತಾರ. ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ರಾಜಕೀಯ ಪಕ್ಷಗಳಿಗೆ ವೋಟ್ ತುಂಬಿಸಲು ಹಿಂದೂ ಸಮಾಜೋತ್ಸವ ನಡೆಸುತ್ತಿಲ್ಲ, ದೇಶಾದ್ಯಂತ ರಾಮ ಮಂದಿರದ ನಿರ್ಮಾಣಕ್ಕಾಗಿ ಸಮಾಜೋತ್ಸವ. ಕಲ್ಲಡ್ಕ ಪ್ರಭಾಕರ ಭಟ್ ಸ್ಪಷ್ಟನೆ. ಮಂಗಳೂರಿನಲ್ಲಿ ಹಿಂದೂ ಸಮಾಜೋತ್ಸವದ ಕಚೇರಿ ಉದ್ಘಾಟನೆ.
ಹೊಸ ಬಗೆಯ ರೋಗ ರುಜಿನಗಳಿಗೆ ಹೊಸ ತಂತ್ರಜ್ಞಾನದ ಬಳಕೆ. ಕೃಷ್ಣ ಜೆ ಪಾಲೆಮಾರ್ ಮೆಚ್ಚುಗೆ. ಜಿಲ್ಲೆಯಲ್ಲೇ ಪ್ರಥಮ ಬಾರಿ ಮಂಗಳೂರಿನ ಒಮೆಗಾದಲ್ಲಿ ಹೃದ್ರೋಗ ಪುನರ್ವಸತಿ ಕೇಂದ್ರ ಉದ್ಘಾಟನೆ. ಇಎಸ್ಐ ಆಸ್ಪತ್ರೆಯಲ್ಲಿ ಭುಗಿಲೇಳುತ್ತಿರುವ ಸಮಸ್ಯೆಗಳ ರಾಶಿ. ಹೇಳೋರು ಇಲ್ಲ, ಕೇಳೋರು ಇಲ್ಲ. ಆಸ್ಪತ್ರೆಯ ವ್ಯವಸ್ಥೆ ಸರಿಪಡಿಸುವಂತೆ ಒತ್ತಾಯಿಸಿ ಅಖಿಲ ಭಾರತ ಕಾರ್ಮಿಕ ಸಂಘದಿಂದ ಧರಣಿ ಸತ್ಯಾಗ್ರಹ. ಇಲ್ಲಿಗೆ ಇಂದಿನ ನಮ್ಮ ನಾಡು ವಾರ್ತೆಗಳು ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.